ಕ್ರೀಡೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನು ತಗೊಬಂದು ಕೊಟ್ಟರೆ ದೇಶದ ಹೆಮ್ಮೆ. ಇನ್ನೂ ಒಂದು ಕೋರಿದೆ. ನಮ್ಮ ಸರ್ಕಾರ ಕ್ರೀಡೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ನಾವು ಇವತ್ತು ಎಲ್ಲ ಆಟಗಳಲ್ಲಿ 2% ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಗಳಲ್ಲಿ ಭಾಗವಹಿಸಿದವರಿಗೆ 2% ಹುದ್ದೆಗಳನ್ನ ಮೀಸಲಿಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಪೊಲೀಸ್ ಇಲಾಖೆಯಲ್ಲಿ ಡಿವೈಎಸ್ಪಿ, ಸಬ್ ಇನ್ಸ್ಪೆಕ್ಟರ್ಸ್, ಕಾನ್ಸ್ಟೇಬಲ್ಸ್ ಇವುಗಳಿಗೆ 2-3% ಹೆಚ್ಚು ಮಾಡತಕ್ಕಂಥದ್ದನ್ನು ಮಾಡಿ ಈಗಾಗಲೇ 11 ಜನರಿಗೆ ನಾವು ಈ ಸರ್ಕಾರದ ಉದ್ಯೋಗ ಕೊಡ್ತಕ್ಕಂಥ ಪತ್ರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ. ನಮ್ಮಲ್ಲಿ ಜನಸಂಖ್ಯೆ ಇದೆ 142 ಕೋಟಿ ಜನಸಂಖ್ಯೆ ಇದೆ. ಬಹುಶಃ ಇಡೀ ಜಗತ್ತಿನಲ್ಲೇ ವಿ ಆರ್ ನಂಬರ್ 1. ಜಗತ್ತಿನಲ್ಲೇ ನಂಬರ್ 1 ಜನಸಂಖ್ಯೆಯಲ್ಲಿ. ಆದರೆ ಒಲಿಂಪಿಕ್ ಎಷ್ಟು ಪದವಿಗಳನ್ನು ಗೆದ್ದಿದೆ ಅಂತಂದ್ರೆ ಕಡಿಮೆ. ಅದಕ್ಕೆ ನಾನು ಕರ್ನಾಟಕದಿಂದ ಯಾರು ಒಲಿಂಪಿಕ್ನಲ್ಲಿ ಭಾಗವಹಿಸಿ ಪದಕ ಗೆಲ್ತಾರೆ, ಚಿನ್ನದ ಪದಕ ಗೆದ್ರೆ 5 ಕೋಟಿ ರೂಪಾಯಿಗಳನ್ನ ಕೊಡ್ತೇನೆ. ಬೆಳ್ಳಿ ಪದಕ ಗೆದ್ದವ್ರಿಗೂ ಕೊಡ್ತೀನಿ, ಕಂಚಿನ ಪದಕ ಗೆದ್ದವ್ರಿಗೂ ಕೂಡ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು. ಆಮೇಲೆ ಯಾರ್ಯಾರು ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಸುಮಾರು 60 ಜನರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಮಾಡ್ತೇವೆ. 10 ಲಕ್ಷ ರೂಪಾಯಿಗಳ ತರಬೇತಿ ಶುಲ್ಕವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ 60 ಜನರಿಗೆ. ಅದು ಯಾರ್ಯಾರು ಭಾಗವಹಿಸಿ ಚಿನ್ನದ ಪದಕ ಗೆದ್ಕೊ ಬರ್ತಾರೆ ಅವ್ರಿಗೆಲ್ಲರಿಗೂ ಉದ್ಯೋಗ ಕೊಡ್ತೀವಿ. ಅಷ್ಟೇ ಅಲ್ಲ, ನಾವು 5 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ನಮ್ಮ ಸರ್ಕಾರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು, ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕ್ರೀಡೆಯಲ್ಲಿ ಹೆಚ್ಚು ಜನ ಆಸಕ್ತಿಯನ್ನು ಬೆಳೆಸಿದರು. ಈಗ ನೋಡಿ, ಕೊಡಗಿನ ಇಬ್ಬರು ಅಶೋಕ್ ಪೂವಯ್ಯ, ಅರುಣ್ ಪೂವಯ್ಯ, ಅರುಣ್ ಪೂವಯ್ಯ, ಅಶೋಕ್ ಪೂವಯ್ಯ, ಅರುಣ್ ಪೂವಯ್ಯ, ಅಶೋಕ್ ಪೂವಯ್ಯ ಅವರಿಬ್ಬರು ಕೂಡ ನಮ್ಮ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅವರು ಎಲ್ಲರಿಗೂ ಮಾದರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವರಿಬ್ಬರಿಗೂ ಕೂಡ ಮತ್ತೊಮ್ಮೆ ಸರ್ಕಾರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಇಬ್ರು ಅಣ್ಣ ತಮ್ಮಂದಿರು. ಅಶೋಕ್ ಪೂವಯ್ಯ, ಅರುಣ್ ಪೂವಯ್ಯ. ಯಾರು ದೊಡ್ಡವರು ನಿಮ್ಮಲ್ಲಿ? ಆಶೀಶ್
it up. Others should follow them. So, ಕ್ರೀಡೆ ಇದೆಯಲ್ಲ, ಕ್ರೀಡೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪದಕಗಳನ್ನು ತಗೊಬಂದು ಕೊಟ್ಟರೆ ದೇಶದ ಹೆಮ್ಮೆ. ಅಂತ ಕ್ರೀಡಾಪಟುಗಳು ಮಂಗಳೂರಿನಿಂದ ಕೂಡ ಬರಲಿ ಅಂತೇಳಿ ಆಶಿಸ್ತೇನೆ. ಬರಲಿ ಅಂತೇಳಿ ಆಶಿಸ್ತೇನೆ. ಸೊ ಈ ಕಾರ್ಯಕ್ರಮವನ್ನು ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ 2025 ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಇದನ್ನ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲ ಡಿಸ್ಟ್ರಿಕ್ಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.